ರಾಜಧಾನಿಯಲ್ಲಿ ಹೆಚ್ಚುತ್ತಿರುವಂತಹ ವಾಹನ ದಟ್ಟಣೆ ಹಾಗೂ ಅಕ್ರಮ ಪಾರ್ಕಿಂಗ್ಗೆ ಕಡಿವಾಣವನ್ನ ಹಾಕಲು ರಾಜ್ಯ ಸರ್ಕಾರ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026ರ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಖಾಲಿ ನಿವೇಶನಗಳನ್ನು ಪಾರ್ಕಿಂಗ್ ಸ್ಥಳಗಳಾಗಿ ಬಳಸುವಂತಹ ಮಾಲೀಕರಿಗೆ ತೆರಿಗೆ ಹಾಗೂ ಸೇವಾ ಶುಲ್ಕದಲ್ಲಿ ವಿನಾಯಿತಿಯನ್ನ ನೀಡಲು ಪ್ರಸ್ತಾಪಿಸಲಾಗಿದೆ. 30ರಿಂದ 200 ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದರೆ 100% ತೆರಿಗೆ ವಿನಾಯಿತಿ ಸಿಗಲಿದೆ. ನಗರ ಪಾಲಿಕೆ ಸರ್ಕಾರಿ ಹಾಗೂ ಹಂಚಿಕೆಯಾಗದ ಸಿಎ ನಿವೇಶನಗಳಲ್ಲಿ ಪಾರ್ಕಿಂಗ್ ಸಂಕೀರ್ಣ ನಿರ್ಮಿಸಲು ಯೋಜಿಸಲಾಗಿದೆ. ಪಾರ್ಕಿಂಗ್ ಸ್ಥಳಗಳು ವರ್ಷಕ್ಕೆ ಕನಿಷ್ಠ 250 ದಿನ ಹಾಗೂ ದಿನಕ್ಕೆ 12 ಗಂಟೆ ಕಾರ್ಯನಿರ್ವಹಿಸಬೇಕು. ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೆ ಪಾರ್ಕಿಂಗ್ ಮಾಡುವವರಿಗೆ ಮಾಸಿಕ ಶುಲ್ಕದಲ್ಲಿ 50% ರಿಯಾಯಿತಿ ನೀಡಲು ಉದ್ದೇಶಿಸಲಾಗಿದೆ. ಕಟ್ಟಡಗಳಲ್ಲಿ ಪಾರ್ಕಿಂಗ್ ಜಾಗ ಮೀಸಲಿಡುವುದು ಕಡ್ಡಾಯ. ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸಿದರೆ ವಾರಕ್ಕೆ ಕನಿಷ್ಠ 1000 ದಂಡ, ನಿಯಮ ಸರಿಪಡಿಸದಿದ್ದರೆ ಓಸಿ ರದ್ದುಪಡಿಸುವಂತಹ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ. ಅಕ್ರಮ ಪಾರ್ಕಿಂಗ್ ಕಾರಿಗೆ 500, ಬೈಕ್ಗೆ 300 ಹಾಗೂ ಫುಟ್ಪಾತ್ನಲ್ಲಿ ನಿಲ್ಲಿಸಿದರೆ ಕಾರಿಗೆ 1000, ಬೈಕ್ಗೆ 600 ದಂಡವನ್ನ ವಿಧಿಸಲು ಪ್ರಸ್ತಾವಿಸಲಾಗಿದೆ. ಟ್ರಾಫಿಕ್ ಸಿಗ್ನಲ್ ಜಂಕ್ಷನ್ಗಳಿಂದ 100 ಮೀಟರ್, ಬಸ್ ನಿಲ್ದಾಣಗಳ ಎರಡೂ ಬದಿಯಲ್ಲಿ 25 ಮೀಟರ್ ಹಾಗೂ ಮೆಟ್ರೋ ರೈಲು ನಿಲ್ದಾಣಗಳ 150 ಮೀಟರ್ ವ್ಯಾಪ್ತಿಯಲ್ಲಿ ನೋ ಪಾರ್ಕಿಂಗ್ ಜಾರಿಯಾಗಲಿದೆ. ಫುಟ್ಪಾತ್ ಹಾಗೂ ಪಾದಚಾರಿ ಕ್ರಾಸಿಂಗ್ ನಲ್ಲಿ ಪಾರ್ಕಿಂಗ್ ಸಂಪೂರ್ಣ ನಿಷೇಧವಾಗಲಿದೆ. ಕರಡು ನಿಯಮಗಳ ಕುರಿತು ಸಾರ್ವಜನಿಕರು 30 ದಿನಗಳೊಳಗಡೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿದೆ.